ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಕೂಡ. ಇವತ್ತು ನಾನು ಮತ್ತು ನನ್ನ ಮಗಳು ಸ್ವಲ್ಪ ಮಂಗಳೂರಲ್ಲಿ ಹೀಗೇ ಸ್ವಲ್ಪ ಸ್ಟ್ರೀಟಲ್ಲಿ ಓಡಾಡೋಣ ಅಂತ ಹೋದ್ವಿ. ಇಲ್ಲಿ ನೋಡಿ, ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಎದುರಿಗೆ ಎಷ್ಟೆಲ್ಲ ಚೆನ್ನಾಗಿದೆ ಅಂತ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲಿ ಬುಕ್ ಸ್ಟಾಲು ಇದೆ. ಎಲ್ಲಿ ಗೊತ್ತಾ? ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಎದುರಿಗೆ, ಮ್ಯಾಂಗ್ಳೂರಲ್ಲಿ. ಹಾಗೆ ನಮ್ಮ ಮ್ಯಾಂಗ್ಳೂರಲ್ಲಿ ನೋಡಿ, ರೋಡ್ ಸೈಡೆಲ್ಲ ಎಷ್ಟಕ್ಕೊಂದು ಮರಗಳು ಗಿಡಗಳಿದೆ. ಅದೇ ನನಗೆ ಖುಷಿಯಾಗದೆ. ಅವಾಗ ನಮ್ಮ ಕುಡ್ಲ ಅಂದರೆ ಚಂದ, ಯಾಕಂದರೆ ಮರಗಳು ಗಿಡಗಳು ಗ್ರೀನರಿ ಕೂಡ ಇದೆ, ಸಿಟಿನೂ ಕೂಡ ಇದೆ, ಎಲ್ಲ ಮಿಕ್ಸ್ ಇದೆ. ನಮಗೆ ಫುಟ್ಪಾತಲ್ಲಿ ಓಡಾಡೋದಕ್ಕೂ ತುಂಬ ಖುಷಿಯಾಗತ್ತೆ, ನೆರಳು ಸಿಗತ್ತಲ್ವ ಈ ಬೇಸಿಗೆಯಲ್ಲಿ. ಹಾಗೆ ನಾವೀಗ ಹಂಪನಕಟ್ಟೆಗೆ ಬಂದ್ವಿ ನೋಡಿ. ಲಕ್ಷ್ಮೀ ಮ್ಯಾಚಿಂಗ್ ಸೆಂಟ್ರ್ ಹತ್ರ ಎಷ್ಟಕ್ಕೊಂದು ಶಾಪ್ಗಳಿವೆ. ಇಲ್ಲಂತೂ ಸಿಕ್ಕಾಪಟ್ಟೆ ಇದೆ. ಹಾಗೆ ಬಟ್ಟೆ ಅಂಗಡಿಗಳು ಹೀಗೆಲ್ಲ ಕೆಲವೊಂದು ಐಟಮ್ಸು ಸ್ಟ್ರೀಟಲ್ಲಿ ಇಟ್ಕೊಂಡಿದ್ದಾರೆ ಸೈಡಲ್ಲಿ. ಹಾಗೆ ತುಂಬ ಇಯರಿಂಗ್ಸು ಬ್ಯಾಂಗಲ್ಸ್ ಎಲ್ಲ ಇದೆ, ತೋರಿಸ್ತೇನೆ ಮುಂದೆ, ನೋಡ್ತಾ ಹೋಗಿ. ಅದು ಇದು ಮತ್ತು ಡ್ರೆಸ್ಗಳ ಅಂಗಡಿಗಳು, ಹೋಟೆಲ್ಲು, ಐಸ್ ಕ್ರೀಮ್ ಪಾರ್ಲರ್ ಎಲ್ಲ ಕೂಡ ಇದೆ. ಹಂಪನಕಟ್ಟೆ ಅನ್ನೋದು ಉಂಟಲ್ಲ ಮ್ಯಾಂಗ್ಳೂರಲ್ಲಿ, ತುಂಬ ಬ್ಯುಸಿಯೆಸ್ಟ್ ಏರಿಯಾ ಆಯಿತಾ. ಇಲ್ಲಿ ಎಷ್ಟು ಶಾಪ್ಗಳು, ಅದು ಇದು ವೆರೈಟಿ ಶಾಪ್ಗಳಂದರೆ ಎಲ್ಲ ರೀತಿಯ ಐಟಮ್ಸು, ಮನೆಗೆ ಬೇಕಾಗೋದು ನಮಗೆ ಬೇಕಾಗೋದು ಎಲ್ಲ ರೀತಿಯ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ಒಳ್ಳೊಳ್ಳೆ ರೇಟಲ್ಲಿ ಒಳ್ಳೊಳ್ಳೆ ವೆರೈಟಿಯಲ್ಲಿ. ಇದು ನೋಡಿ, ಭಾರತ್ ಫ್ಯಾನ್ಸಿಗೆ ಬಂದೆ. ನಾನು ತುಂಬ ವರ್ಷದಿಂದ ಭಾರತ್ ಫ್ಯಾನ್ಸಿಗೆ ಹೋಗ್ತಿದ್ದೆ. ನಾನು ಮದುವೆಗಿಂತ ಮುಂಚೆ ನಮ್ಮ ಅಕ್ಕನ ಮನೆಗೆ ಬಂದಾಗಲೂ ಕೂಡ ಇಲ್ಲಿ ಹೋಗ್ತಿದ್ದೆ, ಈಗೂ ಕೂಡ. ಹಾಗೆ ನಮಗೆ ಲೇಡೀಸಿಗೆ ಬೇಕಾಗೋ ಎಲ್ಲ ಫ್ಯಾನ್ಸಿ ಐಟಮ್ಸ್ಗಳು ಇಲ್ಲಿರುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಸಿಗತ್ತೆ ಮಾತ್ರ, ತುಂಬ ವರ್ಷ ಬೆಲೆ ಬಾಳುವಂಥದ್ದು. ಹಾಗೆ ಅವ್ರು ಯಾರು ಕೂಡ ನೋಡಿ ಕ್ಯಾಮ್ರಾ ಮುಂದೆ ಬರ್ತಿಲ್ಲ, ಅವರನ್ನೆಲ್ಲ ಹೈಡ್ ಮಾಡಿದ್ದೇನೆ. ಹಾಗೇ ಕಣ್ರಿ, ಏನು ಮಾಡೋಕ್ಕಾಗಲ್ಲ. ಇಷ್ಟ ಇದ್ದರೆ ಮಾತ್ರ ನಾನು ಕ್ಯಾಮ್ರಾ ಮುಂದೆ ತರೋದು, ಇಲ್ಲಾಂದರೆ ಫೋರ್ಸ್ ಮಾಡುವಂಗಿಲ್ಲ. ಹಾಗೆ ಅಲ್ಲಿಂದ ನಮಗೆ ಏನು ಬೇಕೋ ಅದನ್ನು ತೊಗೊಂಡು ನಾನು ನನ್ನ ಮಗಳು ಸುಮ್ಮನೆ ಹೀಗೆ ಒಂಚೂರು ಸ್ಟ್ರೀಟಲ್ಲಿ ಓಡಾಡ್ತಾ ಇದ್ದೇವೆ. ಏನೆಲ್ಲ ಇದೆಯಪ್ಪ ಅಂತ ಇನ್ನೊಮ್ಮೆ ನೋಡ್ಕೊಂಡು ಬರೋಣ ಅಂತ. ಹಾಗೆ ಚಪ್ಪಲಿ ಅಂಗಡಿಗಳು ಬೇಜಾನಿದೆ, ಒಳ್ಳೊಳ್ಳೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಹಾಗೆಯೇ ಓಡಾಡ್ತಾ ಇಲ್ಲೊಂದು ಹೋಟೆಲ್ ಕಂಡುಬಿಡ್ತು. ಕೇಳಬೇಕಾ, ಮಕ್ಕಳದ್ದು ಡಿಮ್ಯಾಂಡ್ ಶುರುವಾಗುತ್ತೆ. ಸೊ ಎಂಟ್ರಿ ಕೊಟ್ವಿ ಅಲ್ಲೂ ಕೂಡ. ಹಾಗೆ ನಾನು ಹೋಟೆಲಿಗೆ ಹೋದರೆ ಏನು ತೊಗೊಳ್ಳಲ್ಲ, ಆದಷ್ಟು ಹೋಟೆಲಲ್ಲಿ ತಿನ್ನಲ್ಲ ನಾನು. ಹಾಗಾಗಿ ನಾನು ಕಾಫಿ ಆರ್ಡರ್ ಮಾಡಿದೆ. ಅವಳು ಸಮೋಸ ಮತ್ತು ಕಾಫಿ ಎಲ್ಲ ತೊಗೊಂಡು ಬರೋಕ್ಕೆ ಹೋದಲು ಆರ್ಡರ್ ಮಾಡೋಕ್ಕೆ. ಹಾಗೆ ತುಂಬ ರಶ್ ಇತ್ತು, ಯಾಕಂದರೆ ಈಗ ಹಾಲಿಡೇಸ್ ಅಲ್ವಾ. ಟೂರಿಸ್ಟ್ಗಳು ಹಾಗೆ ಇಲ್ಲಿ ಲೋಕಲ್ ಜನರು ಎಲ್ಲರೂ ಕೂಡ ಬಂದು ತಿಂದ್ಕೊಂಡು ಓಡಾಡಿಕೊಂಡು ಹೋಗೋ ಟೈಮ್ ಈಗ. ಹಾಗೆ ರಶ್ ಇತ್ತು. ಹಾಗೆ ಅವಳು ಕೂಡ ನೋಡಿ ಕ್ಯಾಮ್ರಾ ಮುಂದೆ ಬರಲ್ಲ. ನಾನೊಬ್ಬಳೇ ಎಲ್ಲ ಕಡೆ ನನ್ನ ಮುಖ ಒಂದೇ ಹೋಗೋದಾಗತ್ತೆ. ನನ್ನ ವಿಡಿಯೋದಲ್ಲಿ ಏನು ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲ ಬ್ಯುಸಿ ಇದ್ದಾರೆ, ತಿನ್ನೋದರಲ್ಲಿ ಪಟ್ಟಂಗ ಹೊಡಿತಾ ತಿಂತಾಯಿದ್ದಾರೆ. ನಾವು ಕಾಫಿ ಆರ್ಡರ್ ಮಾಡಿ ಹಾಗೆ ಈಗ ಕಾಫಿ ಕುಡಿಯೋದು. ಕಾಫಿ ಹೇಗಿದೆ ಅಂತ ಹೇಳ್ತೇನೆ ನೋಡಿ. ಈಗ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಿಸಿ ಬಿಸಿ ಕಾಫಿ, ಒಳ್ಳೆ ಹಾಲಲ್ಲೇ ಮಾಡಿ ಕೊಟ್ಟಿದ್ದಾರೆ. ಚಿಯರ್ಸ್ ಅಂತ ಮಾಡಿಕೊಂಡು ನಾವು ಕಾಫಿ ಕುಡಿದ್ವಿ. ಅವಳು ಸಮೋಸ ತಿಂದಳು, ಚೆನ್ನಾಗಿದೆ ಅಲ್ವಾ. ಹಾಗೆ ಅದರ ನಂತರ ಇನ್ನು ಪುನಃ ನಾವು ಸ್ಟ್ರೀಟಿಗೆ ಇಳಿದ್ವಿ. ಅಲ್ಲೆಲ್ಲ ನೋಡಿ ಎಷ್ಟೆಷ್ಟು ಚಂದದ ಇಯರಿಂಗ್ಸ್ ಮಾರೇರಿ. ಇದನ್ನೆಲ್ಲ ನೋಡುವಾಗ ನನಗೆ ಏನು ಅನಿಸ್ಬಿಡ್ತು ಗೊತ್ತಾ, ನಾನು ಈಗ ಕಾಲೇಜ್ ಗರ್ಲ್ ಆಗಬೇಕಿತ್ತು ಅಂತ. ನಾವೆಲ್ಲ ಕಾಲೇಜ್ ಹೋಗೋ ಟೈಮ್ ಆಗಿದ್ದರೆ ಉಂಟಲ್ಲ, ಅವರಿಗೆಲ್ಲ ನೋಡಿ ನಮ್ಮ ಥರ ಅಲ್ಲ ಆ್ಯಕ್ಚುಲಿ. ಥರದ ಇಯರಿಂಗ್ಸು, ಡ್ರೆಸ್ಗಳು, ಫ್ಯಾನ್ಸಿ ಟೈಪ್ ಎಲ್ಲ, ಒಂದು ಬ್ಯಾಂಗಲ್ಸ್ಗಳು, ಸರಗಳು ಎಲ್ಲ ಏನೇನೋ ಹಾಕ್ಕೊಂಡು ಓಡಾಡೋ ಟೈಮ್ ಅಲ್ವಾ, ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಆ ಏಜಲ್ಲಿ ಏನು ಹಾಕ್ಕೊಂಡ್ರು ಚೆಂದವೇ ಕಾಣೋದು. ಆದರೆ ಈಗ ನಾವು ಆಂಟಿ ಅಂತ ಆದಮೇಲೆ, ಮಕ್ಕಳು ಇಷ್ಟು ದೊಡ್ಡಾದಮೇಲೆ, ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಯಾರೂ ಹಾಗೆ ವಿಚಾರ ಮಾಡಲ್ಲ, ಏನು ಬೇಕೋ ಅದು ಹಾಕ್ಕೊಂಡು ಓಡಾಡ್ಬಿಡ್ತಾರೆ. ಆದರೆ ನಾನು ಸ್ವಲ್ಪ ಹಾಗೆಲ್ಲ ವಿಚಾರ ಮಾಡ್ತಾ ಇರ್ತೇನೆ, ಸರಿ ಕಾಣುತ್ತೋ ಇಲ್ಲೋ, ಏನೋ ಎಂಥದೋ ಅಂತ. ನೋಡುವಾಗ ಆಸೆ ಬರುತ್ತೆ ರೀ. ತುಂಬ ಒಳ್ಳೊಳ್ಳೆ ವೆರೈಟಿ ಇರುತ್ತೆ ಆಯಿತಾ. ಆ್ಯಕ್ಚುಲಿ ಇಲ್ಲಿ ಮೊದಲೆಲ್ಲ ಹಾಗೆ ಅನ್ಸ್ಕೊಳ್ಳೋದು, ಸ್ಟ್ರೀಟಲ್ಲಿ ತೊಗೊಳ್ಳೋದಾ, ರೋಡ್ ಸೈಡು ಸರಿ ಹೋಗಲ್ಲ ಅಂತ. ಹಾಗೇನಿಲ್ಲ, ರಿಚ್ ಇರೋರು ಎಷ್ಟೋ ಜನ ನೋಡಿದ್ದೇನೆ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಂದು ತೊಗೊಳ್ತಾರೆ. ಶಾಪಿಗೆ ಹೋಗಿ ತೊಗೋಬೇಕಂತಿಲ್ಲ, ಅಷ್ಟಕ್ಕೊಂದು ವೆರೈಟಿ ಇರುತ್ತೆ. ಯಾಕಂದರೆ ಜಾಬಿಗೆ ಹೋಗೋರಾಗಲಿ ಅಥವಾ ಕಾಲೇಜಿಗೆ ಹೋಗೋರೆಲ್ಲ ತುಂಬ ಸಲ ಅದನ್ನು ಚೇಂಜ್ ಮಾಡ್ತಾ ಇರ್ತಾರಲ್ವ, ಇಯರಿಂಗ್ಸು ಬ್ಯಾಂಗಲ್ಸ್ ಎಲ್ಲ. ಹಾಗೆ ಎಷ್ಟಿದ್ರೂ ಸಾಕಾಗಲ್ಲ, ಬೇರೆ ಬೇರೆ ವೆರೈಟಿ ಇಟ್ಕೊಳ್ಳೇಬೇಕಾಗತ್ತೆ.
ಅಂತೂ ನಾವು ಈಗ ಮನೆಗೆ ಹೊರಟ್ವಿ ಫೈನಲಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.